ಈ ವರ್ಷ ಕರ್ನಾಟಕದಲ್ಲೆಲ್ಲ ಜಾಸ್ತಿ ನೇರಳೆ ಹಣ್ಣು ಏನಂತಾರೆ, ಇಂಡಿಯನ್ ಬ್ಲ್ಯಾಕ್ ಬೆರ್ರಿ ಅಂತಾರೆ. ಏನಕ್ಕೆ ಜಾಸ್ತಿ ಬರ್ತಾ ಇದೆ ಅಂದರೆ, ನಮ್ಮ ಪುರಾತನ ಒಂದು ರೂಢಿ ಇದೆ, ಯಾವಾಗ ನೇರಳೆ ಹಣ್ಣು ಜಾಸ್ತಿ ಬರುತ್ತೆ ಆ ವರ್ಷದಲ್ಲಿ ಮಳೆ ಕಡಿಮೆ ಇರುತ್ತೆ ಅಂತ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನೇರಳೆ ಹಣ್ಣು ನಾನು ಸಾಯ್ತೀನಿ, ಮಳೆ ಕಡಿಮೆ ಆಗ್ತಿದೆ ಅನ್ನೋ ಟೈಮಲ್ಲಿ ಅದೇನು ಮಾಡುತ್ತೆ, ಅದರಲ್ಲಿರೋವಂಥ ಎಕ್ಸಸ್ ಆಫ್ ಪವರ್ನ, ಎನರ್ಜಿನ ಬೂಸ್ಟ್ ಮಾಡಿ ಅದು ತುಂಬ ಫಲನ ಕೊಡುತ್ತೆ. ತುಂಬ ಫಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಹಣ್ಣು. ಸೊ ಅದೇನು ಮುನ್ಸೂಚನೆ ತೋರಿಸುತ್ತೆ ಅಂದರೆ ಸ್ನೇಹಿತರೆ, ಇದು ನಾನು ತಿಳ್ಕೊಂಡಿರೋದಿಲ್ಲ, ನಮ್ಮ ಪುರಾತನ ದೊಡ್ಡವ್ರು ಹೇಳೋ ಮಾತು. ಸೊ ಆ ಕಾಲದಲ್ಲಿ ಬರ ಜಾಸ್ತಿ ಇರುತ್ತೆ ಅಂತ, ಯಾಕಂದರೆ ಉತ್ಪತ್ತಿ ಜಾಸ್ತಿ ಮಾಡುತ್ತೆ. ಯಾಕಂದರೆ ನಾನು ಸಾಯ್ತಾ ಇದ್ದೀನಿ, ಅಟ್ಲೀಸ್ಟು ನನ್ನ ಸಂತತಿ ಉಳಿಬೇಕು ಅನ್ನೋ ಒಂದು ನಂಬಿಕೆಯಿಂದ ಅದೇನು ಮಾಡುತ್ತೆ, ಜಾಸ್ತಿ ಉತ್ಪತ್ತಿನ ಮಾಡುತ್ತೆ. ಆ ರೀಸನ್ನಿಂದ ದೊಡ್ಡವರೆಲ್ಲ ಏನು ಹೇಳ್ತಾರೆ ಅಂದರೆ, ನೇರಳೆ ಹಣ್ಣು ಜಾಸ್ತಿ ಬಂದಂಥ ಟೈಮಲ್ಲಿ ಮಳೆ ಕಡಿಮೆ ಅಂತ. ಉದಾಹರಣೆಗೆ ಈ ಸಲ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಮಳೆ ತುಂಬ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಎಷ್ಟು ಕಡಿಮೆ ಆಗಿದೆ, ಏನು ಕಡಿಮೆ ಆಗಿದೆ, ಈಗ ಅವ್ರವ್ರ ಡಿಸ್ಟಿಕ್ಕಲ್ಲಿ ಅವ್ರವ್ರ ಡ್ಯಾಮ್ಗಳಿರ್ಬೋದು, ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಶಾರ್ಟೇಜ್ ಆಗಿದೆ ವಾಟರ್ ಅಂತೇಳಿ. ಸೊ ಏನು ಹೇಳಕ್ಕೆ ಬರ್ತೀವಿ ಫೈನಲ್ ಆಗಿ ಅಂದರೆ ಸ್ನೇಹಿತರೆ, ನಮ್ಮ ಹಳೆ ಪುರಾತನ ಕಾಲದವರು ಏನು ಮಾಡಿದ್ರು ಕೂಡ ಅದಕ್ಕೊಂದು ಮೀನಿಂಗ್ ಇದೆ, ಅದಕ್ಕೊಂದು ಅರ್ಥ ಇದೆ, ಅದರಲ್ಲೊಂದು ಶಕ್ತಿ ಇದೆ. ಮೋರ್ ಓವರು ಮೂಢನಂಬಿಕೆ ಅನ್ನೋದಕ್ಕಿಂತ ಸೈಂಟಿಫಿಕ್ ಪ್ರಕಾರ ಅವ್ರು ಅವಾಗಲೇ ಯೋಚನೆ ಮಾಡ್ತಿದ್ರು ಅಂತ ಒಂದು ಅನಿಸುತ್ತೆ. ಯಾಕಂದರೆ ಇದೆಲ್ಲ ನಿಜ ಅನಿಸುತ್ತೆ ಸಮ್ಟೈಮ್ಸ್ ಅನ್ನೋದಕ್ಕಿಂತ ಸುಮಾರು ಸಲ ಇದು ನಿಜ ಅನಿಸುತ್ತೆ. ಯಾಕಂದರೆ ಇದು ನಡೆದಿರೋದು ನಿಜ, ಬಟ್ ಈ ಟೈಮಲ್ಲಿ ಈ ಸೀಸನಲ್ಲಿ ಆಗಿರೋಂಥ ಒಂದು ಪ್ರಾಕ್ಟಿಕಲ್ ಉದಾಹರಣೆ. ಯಾಕಂದರೆ ಈ ಸೀಸನಲ್ಲಿ ಮಳೆ ಕಡಿಮೆ ಇದೆ, ನೇರಳೆ ಹಣ್ಣು ತುಂಬ ಅದಕ್ಕೆ ಯೂಸ್ ಆಗುತ್ತೆ, ಇದಕ್ಕೆ ಯೂಸ್ ಆಗುತ್ತೆ, ಓಕೆ, ಶುಗರ್ಗೆ ಯೂಸ್ ಆಗುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲ್ ಕಂಟ್ರೋಲ್ ಮಾಡುತ್ತೆ, ಓಕೆ. ಆದರೆ ನಮ್ಮ ಪೂರ್ವಜರು ಮಾಡಿರೋಂತಹ ಕೆಲವು ಆಲೋಚನೆಗಳು ಇಂದಿಗೂ ನಿಜ ಅನ್ನೋದೇ ಒಂದು ಸತ್ಯ ಸ್ನೇಹಿತರೆ. ನಾನು ತಿಳ್ಕೊಂಡಿರೋದು ನಿಜನೋ ಸುಳ್ಳು ತಪ್ಪೋ, ಅಥವಾ ನಾನು ತಪ್ಪು ಗ್ರಹಿಕೆ ಮಾಡಿದ್ದೀನೋ, ಅಥವಾ ನಾವು ತಪ್ಪು ಪ್ರಮೋಷನ್ ಮಾಡ್ತಿರೋ ಅನ್ನೋದಲ್ಲ ವಿಚಾರ. ಯಾರಿಗಾದರೂ ಕೂಡ ಇದರಲ್ಲಿ ಸತ್ಯತೆ ಇಲ್ಲ, ಇದು ರಾಂಗು ಅನ್ನೋದಾದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಮಗೆ ನಮ್ಮ ತಾತ ಅಜ್ಜಿ, ನಮ್ಮ ದೊಡ್ಡವರು, ನಮ್ಮ ಅಪ್ಪ ಅಮ್ಮ ದೊಡ್ಡವ್ರು ಹೇಳಿರೋದು ನಾವು ನಂಬ್ತೀವಿ. ಬಟ್ ಅದರಲ್ಲೆಲ್ಲ ಸತ್ಯತೆ ಇದೆ ಅನ್ನೋದು ತಪ್ಪಿದೆ. ಬಟ್ ಯಾರಿಗಾದರೂ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಇದ್ದರೆ ದಯಮಾಡಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಏನಂತೀರಾ? ಥ್ಯಾಂಕ್ ಯು.